ಯಶಸ್ಸು. ಇದು ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ. ಇದರ ಜೊತೆಗೆ ಇವಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆ ಏನು, ವೈಫಲ್ಯ ಏನು, ಒಂದು ಕ್ವಿಕ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಸಾಲು ಸಾಲು ಹಗರಣಗಳ ಮಧ್ಯೆ ಸ್ವಲ್ಪ ಹರ್ಷ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 2 ವರ್ಷ ಪೂರೈಸಿದೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಸಹಕಾರದ ನಡುವೆ ಹಲವು ಏಳುಬೀಳುಗಳನ್ನು ಕಂಡಿರುವ ಸರ್ಕಾರ 3ನೇ ವರ್ಷಕ್ಕೆ ಕಾಲಿಡುತ್ತಿದೆ. ನಡೆಯುವವರು ಓಡುವವರು ಎಡವಿ ಬೀಳುವುದು ಸಹಜ. ಆದರೆ ಕಾಂಗ್ರೆಸ್ ಸರ್ಕಾರ ತುಸು ಹೆಚ್ಚೇ ಎಡವಿದೆ. ಸಚಿವರು ನಾಯಕರು ಎದುರಿಸಿದ ಆಪಾದನೆಗಳು, ತನಿಖೆಗಳು, ಮೈಮೇಲೆ ಎಳೆದುಕೊಂಡ ವಿವಾದಗಳು ಸರ್ಕಾರದ ಸಾಧನೆಗಳನ್ನು ಸೈಡಿಗೆ ಸರಿಸಿವೆ. ಗೃಹಲಕ್ಷ್ಮಿ ಯೋಜನೆಯ 1,29,00,000 ಫಲಾನುಭವಿಗಳಿಗಾಗಿ 42,552 ಕೋಟಿ ಖರ್ಚಾಗಿದೆ. ಅನ್ನಭಾಗ್ಯ ಯೋಜನೆಯಿಂದ 4,37,00,000 ಜನರಿಗೆ ಸಹಾಯವಾಗಲಿ ಎಂದು 11,821 ಕೋಟಿ ವೆಚ್ಚವಾಗಿದೆ. ಶಕ್ತಿ ಯೋಜನೆಯಡಿ 64 ಲಕ್ಷ ಮಹಿಳೆಯರು ಉಚಿತ ಬಸ್ ಸಂಚಾರ ಮಾಡುತ್ತಿದ್ದು, ಈ ಬಂಪರ್ ಹಿಟ್ ಯೋಜನೆಗಾಗಿ 11,821 ಕೋಟಿ ಖರ್ಚಾಗಿದೆ. ಯುವ ನಿಧಿ ಯೋಜನೆಯ ಲಾಭ ಪಡೆಯಲು 5 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದು 327 ಕೋಟಿ ಖರ್ಚು ಮಾಡಲಾಗಿದೆ. 1.63 ಕೋಟಿ ಜನರು ಗೃಹಜ್ಯೋತಿ ಯೋಜನೆಯಿಂದ ಲಾಭ ಪಡೆಯುತ್ತಿದ್ದು 14,950 ಕೋಟಿ ರು ವೆಚ್ಚವಾಗಿದೆ. ಗ್ಯಾರಂಟಿ ಯೋಜನೆಗೆ ಪ್ರತಿ ತಿಂಗಳು 5,000 ಕೋಟಿ ಖರ್ಚು ಮಾಡುತ್ತಿದ್ದೇವೆ ಎಂದು ಸರ್ಕಾರ ಹೇಳಿಕೊಂಡಿದೆ. ನಾವು ಹಾಲಿನ ಬೆಲೆ 5 ರೂಪಾಯಿ ಹೆಚ್ಚು ಮಾಡಿದ್ರು ನಿಜ, ಆದ್ರೆ ಸರ್ಕಾರಕ್ಕೆ ಬಂದಿಲ್ಲ. ಅದು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಡೀಸೆಲ್ ಬೆಲೆ 2 ರೂಪಾಯಿ ಹೆಚ್ಚಿರೋದು ನಿಜ, ಆದ್ರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ. ಆದ್ರಿಂದ ಜನಾಕ್ರೋಶ ಕಾರ್ಯಕ್ರಮ ಅದು ಒಂದು ಪುಳ್ಳು ಕಾರ್ಯಕ್ರಮ. ಗ್ಯಾರಂಟಿಗಳು ಜನರ ಬಾಳನ್ನ ಹಸನಾಗಿಸಿ ಬಸವಳಿದಿದ್ದ ಜನರಿಗೆ ನೆಮ್ಮದಿಯ ಉಸಿರಾಡಲು ಆಮ್ಲಜನಕ ಕೊಟ್ಟಿವೆ. ಸರ್ಕಾರವು ಬಸ್ ಪ್ರಯಾಣ ದರ, ವಿವಿಧ ತೆರಿಗೆ, ನೀರು, ವಿದ್ಯುತ್, ಮದ್ಯದ ದರಗಳನ್ನು ಏರಿಸಿದೆ. ತನ್ನ ಮೇಲಿನ ಹೊರೆ ತಪ್ಪಿಸಲು ಸೋರಿಕೆ ತಡೆಗಟ್ಟಿ ಪರ್ಯಾಯ ವರಮಾನ ಮೂಲ ಹುಡುಕಬೇಕಾದ ಸರ್ಕಾರ ದರ ಏರಿಕೆಯ ದಾರಿ ಹಿಡಿದಿರುವುದು ಜನವಿರೋಧಿ ಕ್ರಮ. ಇನ್ನಾದರೂ ಸರ್ಕಾರ ಜನರ ಮೇಲಿನ ದರ ಸವಾರಿ ನಿಲ್ಲಿಸಿ ಸಂಪನ್ಮೂಲಕ್ಕೆ ಅನ್ಯ ಮಾರ್ಗ ಹುಡುಕುವ ಆದರ್ಶ ರಾಜ್ಯದ ಹಾದಿ ಹಿಡಿಯಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಶಸ್ಸು. ಇದು ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ. ಇದರ ಜೊತೆಗೆ ಇವಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆ ಏನು, ವೈಫಲ್ಯ ಏನು, ಒಂದು ಕ್ವಿಕ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಸಾಲು ಸಾಲು ಹಗರಣಗಳ ಮಧ್ಯೆ ಸ್ವಲ್ಪ ಹರ್ಷ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 2 ವರ್ಷ ಪೂರೈಸಿದೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಸಹಕಾರದ ನಡುವೆ ಹಲವು ಏಳುಬೀಳುಗಳನ್ನು ಕಂಡಿರುವ ಸರ್ಕಾರ 3ನೇ ವರ್ಷಕ್ಕೆ ಕಾಲಿಡುತ್ತಿದೆ. ನಡೆಯುವವರು ಓಡುವವರು ಎಡವಿ ಬೀಳುವುದು ಸಹಜ. ಆದರೆ ಕಾಂಗ್ರೆಸ್ ಸರ್ಕಾರ ತುಸು ಹೆಚ್ಚೇ ಎಡವಿದೆ. ಸಚಿವರು ನಾಯಕರು ಎದುರಿಸಿದ ಆಪಾದನೆಗಳು, ತನಿಖೆಗಳು, ಮೈಮೇಲೆ ಎಳೆದುಕೊಂಡ ವಿವಾದಗಳು ಸರ್ಕಾರದ ಸಾಧನೆಗಳನ್ನು ಸೈಡಿಗೆ ಸರಿಸಿವೆ. ಗೃಹಲಕ್ಷ್ಮಿ ಯೋಜನೆಯ 1,29,00,000 ಫಲಾನುಭವಿಗಳಿಗಾಗಿ 42,552 ಕೋಟಿ ಖರ್ಚಾಗಿದೆ. ಅನ್ನಭಾಗ್ಯ ಯೋಜನೆಯಿಂದ 4,37,00,000 ಜನರಿಗೆ ಸಹಾಯವಾಗಲಿ ಎಂದು 11,821 ಕೋಟಿ ವೆಚ್ಚವಾಗಿದೆ. ಶಕ್ತಿ ಯೋಜನೆಯಡಿ 64 ಲಕ್ಷ ಮಹಿಳೆಯರು ಉಚಿತ ಬಸ್ ಸಂಚಾರ ಮಾಡುತ್ತಿದ್ದು, ಈ ಬಂಪರ್ ಹಿಟ್ ಯೋಜನೆಗಾಗಿ 11,821 ಕೋಟಿ ಖರ್ಚಾಗಿದೆ. ಯುವ ನಿಧಿ ಯೋಜನೆಯ ಲಾಭ ಪಡೆಯಲು 5 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದು 327 ಕೋಟಿ ಖರ್ಚು ಮಾಡಲಾಗಿದೆ. 1.63 ಕೋಟಿ ಜನರು ಗೃಹಜ್ಯೋತಿ ಯೋಜನೆಯಿಂದ ಲಾಭ ಪಡೆಯುತ್ತಿದ್ದು 14,950 ಕೋಟಿ ರು ವೆಚ್ಚವಾಗಿದೆ. ಗ್ಯಾರಂಟಿ ಯೋಜನೆಗೆ ಪ್ರತಿ ತಿಂಗಳು 5,000 ಕೋಟಿ ಖರ್ಚು ಮಾಡುತ್ತಿದ್ದೇವೆ ಎಂದು ಸರ್ಕಾರ ಹೇಳಿಕೊಂಡಿದೆ. ನಾವು ಹಾಲಿನ ಬೆಲೆ 5 ರೂಪಾಯಿ ಹೆಚ್ಚು ಮಾಡಿದ್ರು ನಿಜ, ಆದ್ರೆ ಸರ್ಕಾರಕ್ಕೆ ಬಂದಿಲ್ಲ. ಅದು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಡೀಸೆಲ್ ಬೆಲೆ 2 ರೂಪಾಯಿ ಹೆಚ್ಚಿರೋದು ನಿಜ, ಆದ್ರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ. ಆದ್ರಿಂದ ಜನಾಕ್ರೋಶ ಕಾರ್ಯಕ್ರಮ
ಅದು ಒಂದು ಪುಳ್ಳು ಕಾರ್ಯಕ್ರಮ. ಗ್ಯಾರಂಟಿಗಳು ಜನರ ಬಾಳನ್ನ ಹಸನಾಗಿಸಿ ಬಸವಳಿದಿದ್ದ ಜನರಿಗೆ ನೆಮ್ಮದಿಯ ಉಸಿರಾಡಲು ಆಮ್ಲಜನಕ ಕೊಟ್ಟಿವೆ. ಸರ್ಕಾರವು ಬಸ್ ಪ್ರಯಾಣ ದರ, ವಿವಿಧ ತೆರಿಗೆ, ನೀರು, ವಿದ್ಯುತ್, ಮದ್ಯದ ದರಗಳನ್ನ ಏರಿಸಿದೆ. ತನ್ನ ಮೇಲಿನ ಹೊರೆ ತಪ್ಪಿಸಲು ಸೋರಿಕೆ ತಡೆಗಟ್ಟಿ ಪರ್ಯಾಯ ವರಮಾನ ಮೂಲ ಹುಡುಕಬೇಕಾದ ಸರ್ಕಾರ ದರ ಏರಿಕೆಯ ದಾರಿ ಹಿಡಿದಿರುವುದು ಜನವಿರೋಧಿ ಕ್ರಮ. ಇನ್ನಾದರೂ ಸರ್ಕಾರ ಜನರ ಮೇಲಿನ ದರ ಸವಾರಿ ನಿಲ್ಲಿಸಿ ಸಂಪನ್ಮೂಲಕ್ಕೆ ಅನ್ಯ ಮಾರ್ಗ ಹುಡುಕುವ ಆದರ್ಶ ರಾಜ್ಯದ ಹಾದಿ ಹಿಡಿಯಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಶಸ್ಸು ಇದು ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ. ಇದರ ಜೊತೆಗೆ ಇವಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆ ಏನು, ವೈಫಲ್ಯ ಏನು, ಒಂದು ಕ್ವಿಕ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ಸಾಲು ಸಾಲು ಹಗರಣಗಳ ಮಧ್ಯೆ ಸ್ವಲ್ಪ ಹರ್ಷ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 2 ವರ್ಷ ಪೂರೈಸಿದೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಸಹಕಾರದ ನಡುವೆ ಹಲವು ಏಳುಬೀಳುಗಳನ್ನು ಕಂಡಿರುವ ಸರ್ಕಾರ 3ನೇ ವರ್ಷಕ್ಕೆ ಕಾಲಿಡುತ್ತಿದೆ. ನಡೆಯುವವರು ಓಡುವವರು ಎಡವಿ ಬೀಳುವುದು ಸಹಜ. ಆದರೆ ಕಾಂಗ್ರೆಸ್ ಸರ್ಕಾರ ತುಸು ಹೆಚ್ಚೇ ಎಡವಿದೆ. ಸಚಿವರು, ನಾಯಕರು ಎದುರಿಸಿದ ಆಪಾದನೆಗಳು, ತನಿಖೆಗಳು, ಮೈಮೇಲೆ ಎಳೆದುಕೊಂಡ ವಿವಾದಗಳು ಸರ್ಕಾರದ ಸಾಧನೆಗಳನ್ನು ಸೈಡಿಗೆ ಸರಿಸಿವೆ. ಗೃಹಲಕ್ಷ್ಮಿ ಯೋಜನೆಯ 1,29,00,000 ಫಲಾನುಭವಿಗಳಿಗಾಗಿ 42,552 ಕೋಟಿ ಖರ್ಚಾಗಿದೆ. ಅನ್ನಭಾಗ್ಯ ಯೋಜನೆಯಿಂದ 4,37,00,000 ಜನರಿಗೆ ಸಹಾಯವಾಗಲಿ ಎಂದು 11,821 ಕೋಟಿ ವೆಚ್ಚವಾಗಿದೆ. ಶಕ್ತಿ ಯೋಜನೆಯಡಿ 64 ಲಕ್ಷ ಮಹಿಳೆಯರು ಉಚಿತ ಬಸ್ ಸಂಚಾರ ಮಾಡುತ್ತಿದ್ದು, ಈ ಬಂಪರ್ ಹಿಟ್ ಯೋಜನೆಗಾಗಿ 11,821 ಕೋಟಿ ಖರ್ಚಾಗಿದೆ. ಯುವ ನಿಧಿ ಯೋಜನೆಯ ಲಾಭ ಪಡೆಯಲು 5 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದು 327 ಕೋಟಿ ಖರ್ಚು ಮಾಡಲಾಗಿದೆ. 1.63 ಕೋಟಿ ಜನರು ಗೃಹಜ್ಯೋತಿ ಯೋಜನೆಯಿಂದ ಲಾಭ ಪಡೆಯುತ್ತಿದ್ದು 14,950 ಕೋಟಿ ರು ವೆಚ್ಚವಾಗಿದೆ. ಗ್ಯಾರಂಟಿ ಯೋಜನೆಗೆ ಪ್ರತಿ ತಿಂಗಳು 5,000 ಕೋಟಿ ಖರ್ಚು ಮಾಡುತ್ತಿದ್ದೇವೆ ಎಂದು ಸರ್ಕಾರ ಹೇಳಿಕೊಂಡಿದೆ. ನಾವು ಹಾಲಿನ ಬೆಲೆ 5 ರೂಪಾಯಿ ಹೆಚ್ಚು ಮಾಡಿದ್ರು ನಿಜ, ಆದ್ರೆ ಸರ್ಕಾರಕ್ಕೆ ಬಂದಿಲ್ಲ. ಅದು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಡೀಸೆಲ್ ಬೆಲೆ 2 ರೂಪಾಯಿ ಹೆಚ್ಚಿರೋದು ನಿಜ, ಆದ್ರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ. ಆದ್ರಿಂದ ಜನಾಕ್ರೋಶ ಕಾರ್ಯಕ್ರಮ ಅದು ಒಂದು ಪುಳ್ಳು ಕಾರ್ಯಕ್ರಮ. ಗ್ಯಾರಂಟಿಗಳು ಜನರ ಬಾಳನ್ನ ಹಸನಾಗಿಸಿ ಬಸವಳಿದಿದ್ದ ಜನರಿಗೆ ನೆಮ್ಮದಿಯ ಉಸಿರಾಡಲು ಆಮ್ಲಜನಕ ಕೊಟ್ಟಿವೆ. ಸರ್ಕಾರವು ಬಸ್ ಪ್ರಯಾಣ ದರ, ವಿವಿಧ ತೆರಿಗೆ, ನೀರು, ವಿದ್ಯುತ್, ಮದ್ಯದ ದರಗಳನ್ನ ಏರಿಸಿದೆ. ತನ್ನ ಮೇಲಿನ ಹೊರೆ ತಪ್ಪಿಸಲು ಸೋರಿಕೆ ತಡೆಗಟ್ಟಿ ಪರ್ಯಾಯ ವರಮಾನ ಮೂಲ ಹುಡುಕಬೇಕಾದ ಸರ್ಕಾರ ದರ ಏರಿಕೆಯ ದಾರಿ ಹಿಡಿದಿರುವುದು ಜನವಿರೋಧಿ ಕ್ರಮ. ಇನ್ನಾದರೂ ಸರ್ಕಾರ ಜನರ ಮೇಲಿನ ದರ ಸವಾರಿ ನಿಲ್ಲಿಸಿ ಸಂಪನ್ಮೂಲಕ್ಕೆ ಅನ್ಯ ಮಾರ್ಗ ಹುಡುಕುವ ಆದರ್ಶ ರಾಜ್ಯದ ಹಾದಿ ಹಿಡಿಯಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.